ಹೇ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ 9:20 ಆಗ್ತಾ ಇದೆ ಟೈಮು. ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಆನ್ ದ ವೇ ಇನ್ನೊಂದು 10-15 ಮಿನಿಟ್ಸ್ ಆಗ್ಬೋದು ಅವ್ರ ಮನೆಗೆ ರೀಚ್ ಆಗೋದಕ್ಕೆ. ಆಮೇಲೆ ಇವತ್ತು ಏನೇನು ಪ್ಲ್ಯಾನ್ಸು ಅಂತ ಅಂದರೆ, ಟು ಬಿ ಆನೆಸ್ಟ್ ಏನೂ ಪ್ಲ್ಯಾನ್ಸೇ ಇಲ್ಲ. ನೋಡೋಣ ಏನೇನು ಮಾಡ್ತೀವಿ ಇವತ್ತು, ಅದನ್ನು ನಿಮಗೆ ತೋರಿಸ್ತೀನಿ. ಓಕೆನಾ? ಎಸ್, ಇವಾಗ ಟೈಮು 11 o'clock. ಇವತ್ತು ನೀವು ವ್ಲಾಗಲ್ಲಿ ಯಾರ್ಯಾರನ್ನ ನೋಡ್ತೀರಾ ಅಂತ ಫಸ್ಟ್ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಓಕೆನಾ? ಸೊ ಇವರು ಸುಪ್ರಿಯಾ, ಇವರು ಇವರು ಮಿಸ್ಟರ್ ಚೇತನ್, ಸುಪ್ರಿಯಾಸ್ ಹಸ್ಬೆಂಡ್, ಆ್ಯಂಡ್ ದಿಸ್ ಈಸ್ ಮಿಸ್ಟರ್ ಸುನೀಲ್, ಸುಪ್ರಿಯಾಸ್ ಬ್ರದರ್. ಇವರು ಮಿಸ್ಟರ್ ಹ್ಯಾಂಡ್ಸಮ್ ಅರುಣ್ ಕುಮಾರ್. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಹೇಳ್ರಿ ಯಾರಾದ್ರೂ? ಎಲ್ಲಿಗೆ? ಡೆಕಾಥ್ಲಾನ್ಗೆ ಹೋಗ್ತಾ ಇದೀವಿ. ಅದೇನೋ ತಗೋಬೇಕಂತೆ, ಅದಕ್ಕೆ ಡೆಕಾಥ್ಲಾನ್ಗೆ ಹೋಗ್ತಾ ಇದೀವಿ. ಸೊ ನಾನು ಅವರನ್ನು ಚೇತೋರ್ ಮನೆಗೆ ರೀಚ್ ಆಗಿದ ತಕ್ಷಣ ಒಳ್ಳೆ ತಿಂಡಿ ತಿಂದ್ವಿ. ಸೊ ಸೋಯಾಬೀನ್ ಪಲಾವ್ ಮಾಡಿದರು. ನನಗಂತೂ ಸೋಯಾಬೀನ್ ಸಖತ್ ಇಷ್ಟ, ಚೆನ್ನಾಗಿ ತಿಂದೆ. ಆಮೇಲೆ ಬಜ್ಜಿನೂ ಮಾಡಿದರು, ಬಜ್ಜಿ ತಿಂದ್ವಿ. ಆಮೇಲೆ ಪಾಯಸ ಮಾಡಿದರು, ಚೆನ್ನಾಗಿತ್ತು, ಅದು ಚೆನ್ನಾಗಿ ತಿಂದು ಇವಾಗ ಅದೇ ಹೋಗ್ತಾ ಇದ್ದೀವಿ. 5 ಜನನೂ ಹೋಗ್ತಾ ಇದ್ದೀವಿ. ಸೊ ಈಗ ನೋಡ್ಬೋದು ನೀವು, ಇಲ್ಲಿ ಡೆಕಾಥ್ಲಾನ್ ಹತ್ರ ರೀಚ್ ಆಗಿದ್ದೀವಿ. ಇವಾಗ ನಮಗೆ ಯಾವ ಫ್ಲೋರ್ಗೆ ಹೋಗಬೇಕು ಅಂತಲೇ ಗೊತ್ತಿಲ್ಲ. ಲಿಫ್ಟಲ್ಲಿ 2nd ಫ್ಲೋರ್ವರೆಗೂ ಹೋಗ್ಬಿಟ್ಟು ಬಂದ್ಬಿಟ್ಟು ವಾಪಸ್ ಹಂಗೆ ಮೆಟ್ಲಿಂದ ಇಳ್ಕೊಂಡು ಕೆಳಗೆ ಹೋಗ್ತಾ ಇದ್ದೀವಿ. ಸ್ಟೋರ್ ಇಲ್ಲೇ ಗ್ರೌಂಡ್ ಫ್ಲೋರಲ್ಲಿದೆ. ನಾವು ನೋಡಿದ್ರೆ ಲಿಫ್ಟಲ್ಲಿ ಮೇಲೆಲ್ಲ ಓಡಾಡಿಕೊಂಡು ಲಿಫ್ಟ್ ಒಳಗಡೆ ಪಿಕ್ಚರ್ಸ್ ತಕ್ಕೊಂಡು ಆಮೇಲೆ ರಿಯಲೈಸ್ ಮಾಡ್ಕೊಂಡ್ವಿ, ಓಕೆ ನಾವು ಗ್ರೌಂಡ್ ಫ್ಲೋರ್ಗೆ ಹೋಗಬೇಕು, 2nd ಫ್ಲೋರ್ಗೆ ಸುಮ್ಮನೆ ಬಂದಿದ್ದೀವಿ ಅಂತ. ಅರುಣ್ ಕುಮಾರ್ಗೆ ಈ ಥರ ಮೆಡಿಟೇಷನ್ ಮಾಡು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಗಾಡ್ಕೊಂಡು ಹೋದ ಸುಮ್ಮನೆ. ಹೇಳು, ಆ ಥರ ಮೆಡಿಟೇಷನ್ ಮಾಡ್ತೀಯಾ? ಅರುಣ್ ಕುಮಾರ್ ಇಗ್ನೋರ್ ಮಾಡಬೇಡ, ವಿಡಿಯೋ ಮಾಡ್ತಾ ಇರೋದನ್ನ. ನಾವು ಡೆಕಾಥ್ಲಾನಲ್ಲಿ ಏನೇನು ಸಿಗುತ್ತೆ ಅಂತ ಎಲ್ಲ ನೋಡ್ಬಿಟ್ಟು ಹಂಗೆ ವಾಪಸ್ ಬಂದ್ವಿ. ಏನೂ ತಗೊಳ್ಳಿಲ್ಲ, ಯಾಕಂದರೆ ನಮ್ಗೆ ಬೇಕಿದ್ದ ಐಟಮೇ ಇರಲಿಲ್ಲ. ಅಲ್ಲಿ ಬೇಬಿ ಕ್ಯಾರಿಯರ್ ಬೇಕಿತ್ತು, ಹಿಂಗೆ ಮುಂದೆ ಹಾಕೋತಾರಲ್ಲ ಬೇಬಿನ, ಅದು ಬೇಕಿತ್ತು, ಅದು ಸಿಗಲಿಲ್ಲ. ಅದಕ್ಕೆ ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅರುಣ್ ಕುಮಾರ್ಗೆ ಬರೀ ಟೀನೇ. 2 ವರ್ಷ ಕೊಟ್ಟಲ್ವಾ ಅಣ್ಣ? ಏನು ಸುನೇ ಇಲ್ಲೇ ಹಾಕಿ ಬರ್ತಾರೆ ಟೀ ಕುಡಿ ಏನಂದ? ಟೀ ಕುಡ್ದಿಲ್ಲ ಅಂದ್ರೆ ಆಗಲ್ವಾ? ತಲೆ ಸುತ್ತಾ ಇದೆ ಅಂದೆ, ಮತ್ತೆ ಟೀ ಬೇಕು ಅಂತಿದ್ಯಾ? ಚೇತನ್ ಕುಡಿಬೇಕು ಅಂದ್ರು ನಾನು ಚೇತನ್ ಮೇಲೆ ಆಗ್ತಾವನೆ ಟೀ ಕುಡಿಬೇಕು. ನೋಡಿ ಮನೇಲಿ ಬಿಡ್ಲಿಲ್ಲ ಕುಡಿಯಕ್ಕೆ, ಬೇಡ ಅಂತ ಅನ್ಬಿಟ್ಟ. ಬ್ರದರ್ ಈ ತರ ಡೌಗಳೆಲ್ಲ ಬೇಜಾರ್ ನೋಡಿದೀನಿ ನಾನು. ನೀವ್ ಹೇಳಿದ್ರಿ. ಈ ಕಣ್ಣಲ್ಲಿ ನೋಡಿ ಕಂಗಾಲಾಗ್ಬಿಟ್ಟಿದೀನಿ ಬ್ರದರ್. ಸೊ ಈಗ ಚೇತು ಅವರು ಟೀ ಲವರು ಮತ್ತು ಅರುಣ್ ಕುಮಾರ್ ಅವರು ಕಾಫಿ ಲವರು. ಇಲ್ಲಿ ಬಂದಿದ್ದೀವಿ ಇವಾಗ ಟೀ ಕಾಫಿ ಕುಡಿಯೋಕ್ಕೆ. ಕುಡಿದ್ಬಿಟ್ಟು ಹೋಗ್ತೀವಿ. ನಾನು ಸುಪ್ರಿಯಾ ಕಾಫಿ ಟೀನ ರಿಜೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕೋಕೋನಟ್ ವಾಟರ್ ಕುಡಿಯೋಕ್ಕೆ ಬಂದಿದ್ದೀವಿ. ನೋಡಿ ಹೇಳಿ. ಆಫರ್ ವಿಡಿಯೋ ನೋಡಿದ್ಯಾ? 29 ರೂಪಾಯಿ ಕಣಲ್ಲ. ಏನು ಬರ್ಗರ್ ಕಿಂಗ್ ಬತ್ತೈತೆ. ಅದೇ ನಾನು ಪೂಜಾ ಅಣ್ಣ ತಿಂತೀವಿ. ಅವನು ಅರುಣ್ ಬೇಡ ಅಂತ ಅವನು ತಿನ್ನೋದೇ ಬರ್ಗರ್. ಯಾಕೆ? ನಾನು ಅದ್ರಲ್ಲಿ ಹುಳ ಇತ್ತು. ಯಾವತ್ತು ಹುಳ ಇತ್ತು. ಯಾವತ್ತು? ನಾನು ತಿನ್ನಲ್ಲಪ್ಪ. ಇಷ್ಟೊತ್ತು ತಿನ್ನಲ್ಲ ಅಂತಿದ್ದವನು ಈಗ ತಿಂತಾನಂತೆ. ಈಗ ನೋಡು, ನಾನಂತೂ ಫಸ್ಟ್ ಹೇಳ್ತೀನಿ, ನನಗೆ ಬರ್ಗರ್ ಅಂದ್ರೆ ಇಷ್ಟ. ನಾವು ನೀವು ತಿಂದಿರ್ಲಿಲ್ವಾ? ಅವತ್ತು ಹೇಳಿದ್ರು ಚೇತನ್ ಸುಪ್ರಿಂಗೆಲ್ಲ ಹೇಳ್ಬೇಡ, ಬೈತಾರೆ ಬ್ರದರ್ ಅವರು. ಮಾಲ್ ಯಾಕೆ ಕ್ಲೋಸ್ ಆಗುತ್ತೆ? ಪಾರ್ಕಿಂಗ್ ಇಲ್ವಾ? ಇಲ್ಲಿ ಹಾಕ್ಬೋದಾ? ಪಾರ್ಕಿಂಗ್ ಇಲ್ವಂತೆ ಮಾಲ್ ಅಲ್ಲಿ. ಏನು ಮಾಡೋದು? ಕೇಳಲಿಲ್ಲ ನನ್ನ ಮಾತು. ಇಲ್ಲೇ ಹಾಕ್ಬೋದು 2 ನಿಮಿಷ ಅಂದ್ರೆ. 2 ನಿಮಿಷ ಈಗ ಇಲ್ಲಿ ಗೋಪಾಲನ್ ಮಾಲಿಗೆ ಬಂದಿದ್ದೀವಿ. ಇಲ್ಲಿ ಜುಡಿಯೋಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು, ಸ್ವಲ್ಪ ಏನೇನು ಐಟಮ್ಸ್ ತೊಗೋಬೇಕಿತ್ತು, ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ.
ಜೆಸ್ಟೋಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಬರ್ಗರ್ ಕಿಂಗಿಗೆ ಬಂದಿದ್ದೀವಿ. ಸೊ ಇಲ್ಲಿ ಬರ್ಗರ್ ತಿಂದ್ಬಿಟ್ಟು ಆಮೇಲೆ ನೆಕ್ಸ್ಟು ಏನು ಮಾಡ್ತೀವಿ ಅಂತ ನೋಡೋಣ. ಸೊ ಇವಾಗ ಸುನಿ ಅಣ್ಣನ ಪಾಪುಗೆ ಡೈಪರ್ಸ್ ಬೇಕಿತ್ತಂತೆ. ಸೊ ಅದಕ್ಕೆ ತೊಗೊಂಡೋಗಿ ಬಂದಿದ್ದೀವಿ. ಲಾಸ್ಟ್ ಟೈಮ್ ಬಂದಿಲ್ಲೇ ತೊಗೊಂಡೋಗಿದ್ವಿ. ಸೊ ಅವ್ರು ಅದೇ ಬೇಕು ಖಾಲಿಯಾಗಿದೆ ಅಂತ ಅಂದರು, ಅದಕ್ಕೆ ಬಂದಿದ್ದೀವಿ. ಯಾವ್ದು ಬೇಕು? 74 ಪ್ಯಾಂಟ್ಸು. ಎಲ್ಲಿ ಹೋಗ್ಬೇಕು ಹೇಳಿ ಫ್ರೆಂಡ್ಸ್? ಇವಾಗ ಹೇಳಿ. ಅಲ್ಲಿ ನೋಡಿ ಫ್ರೆಂಡ್ಸ್, ಇವರಿಬ್ರು ಹೊಡೆದಾಡ್ತಾ ಇದ್ದಾರೆ ಫ್ರೆಂಡ್ಸ್. ಅವ್ರು ಯಾರೋ ಲವರ್ಸ್ ಹೊಡೆದಾಡ್ತಿದ್ರೆ ನಾವ್ ಯಾಕೆ ನೋಡ್ಬೇಕು ಹೇಳಿ. ಇವಾಗ ಬೆಂಗಳೂರು ಯೂನಿವರ್ಸಿಟಿಲಿ ಹೋಗ್ತಾ ಇದೀವಿ ಗೈಸ್. ಏನ್ ಮಾಡ್ಬೇಕು? ಊಟ ಹುಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಏನ್ ಊಟ ಮಾಡೋದು ಅಂತ ಗೊತ್ತಿಲ್ಲ. ಅನ್ಲಿಮಿಟೆಡ್ ಎಲ್ಲಾದ್ರೂ ಚೆನ್ನಾಗಿರೋದು ಸಿಗುತ್ತಾ ಅಂತ ನೋಡಿದ್ವಿ, ಗೊತ್ತಾಗ್ತಾ ಇಲ್ಲ. ಒಬ್ಬ ಜೋಶಲ್ಲಿಲ್ಲ ಅಂದ್ರೆ ಯಾರು ಜೋಶಲ್ಲಿಲ್ಲ. ನನ್ ಗಂಡ ಒಬ್ಬ ಜೋಶಲ್ಲಿಲ್ಲ ಅಂದ್ರೆ ಯಾರು ಜೋಶಲ್ಲಿಲ್ವಂತೆ. ಮಾತಾಡು ಮತ್ತೆ, ಹೇಳು ಏನ್ ತಿಂತ್ಯಾ? ಏನು ತಿನ್ನಲ್ಲ. ಇಲ್ಲೊಂದು ಹೋಟ್ಲಿ ಹಾ, ಇಲ್ಲಿ ನಾವು ತಿಂದಿದೀವಿ ಎಷ್ಟೊಂದ್ಸಲ. ಇಲ್ಲಲ್ಲ, ಆ ಕಡೆ ಇಲ್ಲ ಒಂದ್ಸತಿ. ಅದೇ ಸಂಡೇ ಒಬ್ಬ ಇರಲ್ಲ ಅವನು. ಯಾವಾಗ ಯೂನಿವರ್ಸಿಟಿ ಒಬ್ಬ ಇರ್ತಾವ ಮಾತ್ರ ಒಬ್ಬ ಇರ್ತಾವ. ಅದೇ ಸ್ಟೂಡೆಂಟ್ಸ್ ಬರ್ತಾರೆ ಅಂತ. ಹಾ, ಕಂಡಿಡಿದ್ಲು. ಐ ನೋ ಮೆನಿ ಥಿಂಗ್ಸ್. ಸೊ ಟೆಲ್ ಮಿಸ್ಟರ್ ಚೇತು ಅವರೇ, ಎಲ್ಲಿಗೆ ಹೋಗೋ ಪ್ಲಾನ್ ಈಗ? ಈಗ ಅಲ್ಲೊಂದು ಯಾವ್ದೋ ಒಂದು ಹೋಟೆಲ್ ನೋಡಿದ್ದು, ಸಖತ್ತಾಗಿತ್ತು. ಸೊ ನಿಮ್ಗೆ ಇಷ್ಟ ಆಗುತ್ತೆ ಏನೋ ನಮ್ಗೆ ಗೊತ್ತಿಲ್ಲ. ನನಗಿಂತ ನನ್ನ ಹೆಂಡತಿಗೆ ಇಷ್ಟ ಆಯ್ತು. ನಿಮ್ ಹೆಂಡತಿಗೆ ಇಷ್ಟ ಆಯ್ತು ಅಂದ್ರೆ ಸಾಕು ಅಂತೀರಾ? ನಿಮ್ ಹೆಂಡತಿಗೆ ಇಷ್ಟ ಆಯ್ತು ಅಂದ್ರೆ ಸಾಕು ಅಂತೀರಾ? ಅಲ್ಲೇ ತಿನ್ನೋಣ. ಓಕೆ, ಅಂದ್ರೆ ಅವ್ರು ಖುಷಿಯಾಗಿದ್ರು ನಾವು ಖುಷಿಯಾಗಿದ್ರು ನಮ್ನ ಮೇಂಟೈನ್ ಮಾಡ್ತಾರೆ ಅವರು. ಹೌದಾ? ಅವ್ರು ಖುಷಿಯಾಗಿರ್ಬೇಕು ಅಂತ. ಇಂದು ಅದೇ ಹಣೆ ಬರ. ಓಕೆ, ಸೊ ಇವ್ರ ಅವ್ರ ವೈಫ್ ನೋಡಿ. ರಿಯಾಲಿಟಿ ಫ್ಯಾಕ್ಟ್. ಯೂನಿವರ್ಸಲ್ ಪ್ರಾಬ್ಲಮ್ ಅದು. ಯೂನಿವರ್ಸಲ್ ಪ್ರಾಬ್ಲಮ್. ಯು ಆರ್ ನೇಮಿಂಗ್ ಇಟ್ ಆಸ್ ಪ್ರಾಬ್ಲಮ್. ಇಟ್ಸ್ ಅ ಪ್ರಾಬ್ಲಮ್. ಓಕೆ. ರಕ್ತದಾನ, ಮಹಾದಾನ. ಎಲ್ಲರೂ ಒಬ್ಬೊಬ್ರು ಈ ಕಡೆ ಅದ್ ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತೆ. ಎಣ್ಣೆ ಹೊಡೆದು ಪಟ್ಟಂತ ಕರೆಕ್ಟಾಗಿ ಎಣ್ಣೆ ಹೊಡಿಬೇಕು ಅಂದ್ರೆ ಪಟ್ಟಂತ ಹೇಳ್ಬೇಕಾ? ಕರ್ಕೊಂಡು ಹೋಗ್ತೀರಾ? ಓಕೆ, ಹೋಗೋಣ. ಚೇತನ್ ಅವ್ರು ಸಿಗಾಕೊಂಡಾರಪ್ಪ ನಮಗೆ ರೆಡ್ ಹ್ಯಾಂಡ್ ಆಗಿ. ನಮ್ಮ ಹತ್ರ ಡವ್ ಅಷ್ಟೇ. ಚೇತನ್ ಅವರು ಏನ್ ಕುಡಿತಿದ್ರು? ಇದು ಅವತ್ತು ವೈಟ್ ಅಂಡ್ ಬ್ಲಾಕ್ ಕುಡಿತವ್ರೆ. ಎಲ್ಲಿ? ಯಾವ ಬಾರಲ್ಲಿ? ಅದು ಸಿಗರೇಟ್. ಯಾವ ಬಾರಲ್ಲಿ? ಅಲ್ಲಿ ಇದ್ರಲ್ಲಿ ಯಾವ್ದಪ್ಪ, ಆರ್ ಆರ್ ನಗರದಲ್ಲಿ ಯಾವ್ದು ಅಥವಾ ಕೆಂಗೇರಿಲಿ ಇರೋದು? ಆರ್ ಆರ್ ನಗರ ವಿನಾಯಕ ಬಾರಲ್ಲಿ. ವಿನಾಯಕ ಬಾರ ಅಂತ ನಮ್ಮ ಏರಿಯಾದಲ್ಲಿ ಅಲ್ಲಿ ಐತೆ. ನಾನ್ ಸುಳ್ಳು ಹೇಳಿದ್ರು ಪೂಜೆಗೂ ಸಿಗಾಕೊಂಡಿದ್ರು. ಹೌದಾ? ಎಲ್ಲೋ ನಾವಲ್ಲಿ ಹೋಗ್ಬಿಟ್ಟು ತಿನ್ಕೊಂಡ್ ಮಗ ಗಂಡ ಇಟ್ಟಿಗೆ ಯಾಮಾರ್ತಾರೆ ಮಗ. ಅಲ್ಲಿ ಊಟ ಚೆನ್ನಾಗೈತೆ ಅಂತ ಮಗ ಇವನ ಹತ್ರ ಸಿದ್ರೆ ಸತ್ತೋಯ್ತೀಯ. ಸೋಡಾ ಸಾಯಿಸ್ತಾನ ನಿನ್ನ. ಇಲ್ಲ, ಇವಾಗ ಹೋಗ್ತಾ ಇದೀವಲ್ಲ, ಚೌಟ್ರಿ ಇವತ್ತು ಸಂಜೆ ಮದ್ವೆ ಹೋಗ್ಬಿಡೋಣ. ಹೆಂಗೆ ನೀನ್ ಡ್ರಾಪ್ ಮಾಡ್ಬೇಕು. ಊಟ ಮಾಡ್ಕೊಂಡು ಹೊಂಟ್ಬಿಡೋಣ. ತಾಂಬೂಲ ಕಾಯಿ ಕೊಡ್ತಾರೆ, ಮನೆ ಕಾಯ್ಬೇಕು ನನ್ಗೆ ಸಾಂಬಾರಿಗೆಲ್ಲವ. ಹೋಗ್ಬಿಡೋಣ. ಹಂಗಾರೆ ಎಲ್ಲೆಲ್ಲಿ ಮದ್ವೆ ಆಗ್ತೈತೆ ಅಲ್ಲಲ್ಲಿ ಹೋಗ್ತೀರಾ? ಕಾಯಿ 60 ರೂಪಾಯಿ ಕಣಯ್ಯ ಚೌಲ್ಟ್ರಿ. ಫೈನಲಿ ಶ್ರೀ ಅಂತ ಇದ್ದೀನಿ, ಶ್ರೀಕೃಷ್ಣ ಉಪಹಾರ ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡಿದ್ವಿ. ಹೊಟ್ಟೆ ಎಲ್ಲ ತುಂಬಿತು, ಸೋಡಾ ಕುಡಿದ್ವಿ. ಆಮೇಲೆ ಇವಾಗ ಎಲ್ಲಿಗೆ ಪಯಣ? ಮನೆಗೆ. ನಮ್ಮ ಮನೆಗೆ? ನಮ್ಮ ಮನೆಗೆ. ನಿಮ್ಮ ಮನೆಗ? ನಮ್ಮ ಮನೆ. ನಿಮ್ಮ ಮನೆನಾ ನಮ್ಮ ಮನೆನಾ? ನಮ್ಮನೆ. ನಿಮ್ಮನೆನಾ? ನಮ್ಮನೆ. ಯಾವ್ದೋ ಒಂದು ಮನೆ ಗೊತ್ತಿಲ್ಲ. ಇವಾಗ ಹೋದ್ಮೇಲೆ ಗೊತ್ತಾಗುತ್ತೆ ಯಾರ ಮನೆ. ನಮ್ಮ ಮನೆಗೆ ಹೋಗ್ತಾ ಇದೀವೋ ಅವ್ರ ಮನೆಗೆ ಹೋಗ್ತಾ ಇದೀವ ಅಂತ. ಓಕೆ, ಇವಾಗ ನಮ್ಮ ಮನೆಗೆ ಬಂದ್ವಿ. ಸುಮ್ಮನೆ ಚೇತು ಅವರು ನಮ್ಮನೆ ಅಂತಿದ್ರು. ನಮ್ಮ ಮನೆಗೆ ಬಂದ್ವಿ. ಅವರೆಲ್ಲ ಅಲ್ಲಿ ಹಾಲಲ್ಲಿ ಮಲಗಿದ್ದಾರೆ, ನಾವಿಲ್ಲಿ ರೂಮಲ್ಲಿ ಬಂದು ಮಲಗಿದ್ದೀವಿ. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನೋಡೋಣ ಏನು ಮಾಡ್ತೀವಿ ಅಂತ. ಸದ್ಯಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಸೊ ನೋಡಿ, ಇವರೊಬ್ಬರೇ ಒಳ್ಳೆ ನಿದ್ದೆ ಮಾಡಿದ್ರು. ಸೊ ನಾವು ನಿದ್ದೆ ಅಂತೂ ಮಾಡಲಿಲ್ಲ. ಒಂದು ಮೂವಿ ನೋಡಿದ್ವಿ, ಮ್ಯಾನಿಟರ್ ಮೂವಿ.
ಇಂಗ್ಲೀಷ್ ಮೂವಿ ನೋಡಿದ್ವಿ. ಮೂವಿ ನೋಡ್ಬಿಟ್ಟು ಪಿಜ್ಜಾ ಆರ್ಡರ್ ಮಾಡಿಕೊಂಡು ಪಿಜ್ಜಾ ತಿಂತಾ ಇದ್ದೀವಿ ಎಲ್ಲರೂ. ಬೀನ್ಸ್ ತೋರಿಸ್ತಾವ ಅವನು. ಸೊ ಪಿಜ್ಜಾ ಎಲ್ಲ ತಿಂದಾಯಿತು. ಇವಾಗ ಟೀ ಮಾಡ್ತಾ ಇದ್ದೀವಿ. ಟೀ ಚೇತು ಅವ್ರಿಗೆ ಟೀ ಬೇಕು ಅಂತ ಅಂದರು, ಸೊ ಟೀ ಮಾಡ್ತಾ ಇದ್ದೀವಿ. ಈಗ ಟೈಮು 6:45 ಆಗ್ತಾ ಇದೆ. ನಮ್ಮ ಮನೆಯಿಂದ ಬಂದ್ವಿ. ಇವಾಗ ಸುಪ್ರಿಯಾ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗ್ಬಿಟ್ಟು ಏನು ಮಾಡ್ತೀವೋ ಗೊತ್ತಿಲ್ಲ, ಸುಮ್ಮನೆ ಓಡಾಡ್ತಾ ಇದ್ದೀವಿ. ಸಂಡೇ ಅಲ್ವಾ, ಮನೇಲಿರೋದು ಕ್ರೈಮು. ಮನೇಲಿ ಜಾಸ್ತಿ ಹೊತ್ತೆಲ್ಲ ಇರೋಕ್ಕಾಗಲ್ಲ, ಅದಕ್ಕೆ ಏನಾದರೂ ಒಂದು ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ಅದನ್ನೇ ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ. ಇಲ್ಲೊಂದು ಮದುವೆ ನಡೀತಿತ್ತು, ಹೋಗ್ತೀನಿ ಅಂದಲ್ಲೋ, ಹೋಗಲ್ವಾ ಇವಾಗ? ಇಷ್ಟೆಲ್ಲ ತಿಂದಿದೆಯಾ, ಎಲ್ಲಿಂದ ಹೋಯ್ತಿಯಪ್ಪ? ಸೊ ಮಾರ್ನಿಂಗಲ್ಲಿ ಬೇಬಿ ಕ್ಯಾರಿಯರ್ ಹುಡುಕ್ತಾ ಇದ್ವಿ, ಸಿಗ್ಲಿಲ್ವಲ್ಲ. ಸೊ ಇಲ್ಲಿ ಆನ್ ದ ವೇ ಫಸ್ಟ್ ಕ್ರೈ ಇತ್ತು, ಸೊ ಅದಕ್ಕೆ ಇಲ್ಲೇ ಬಂದು ತೊಗೊಳ್ಳೋಣ ಅಂತ ಬಂದ್ವಿ ಹೋಗ್ಬೇಕಾದ್ರೆ ಈಗ. ಸೊ ಇವಾಗ ನಾವು ಸುಪ್ರಿಯಾ ಅವ್ರ ಮನೆಗೆ ಬಂದು ಸುಮ್ಮನೆ ಕೂತಿದ್ದೀವಿ. ಇಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಕೂತಿದ್ದೀವಿ. ಇಲ್ಲಿ ಇವರು ಬ್ಯುಸಿಯಾಗಿ ರೀಲ್ಸ್ ನೋಡ್ತಾ ಇದ್ದಾರೆ ಇಬ್ಬರು. ಸುಪ್ರಿಯಾ ಅವರು ಇವಾಗ ಅಡುಗೆ ಮಾಡೋಕ್ಕೆ ಹೋದರು. ಫುಲ್ಲು ಬೆಳಗಿಂದ ಇದು ಅದು ಅಂತ ಫುಲ್ಲು ಹೆವಿಯಾಗಿ ತಿನ್ಬಿಟ್ಟಿದ್ದೀವಿ. ಸೊ ಹಂಗಾಗಿ ಏನು ಅಷ್ಟೊಂದು ಸ್ಟ್ರೆಸ್ ಮಾಡ್ಕೊಬೇಡಿ ಅಂತ ಅಂದ್ಬಿಟ್ಟು ಬರೀ ಚಿತ್ರಾನ್ನ ಮೊಸರನ್ನ ಮಾಡಿ ಅಂತ ಹೇಳಿದ್ವಿ. ಅಷ್ಟೇ ಸಾಕು, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಏನಾದರೂ ಅಂದರೆ ಏನೇನೋ ತಿಂದಿದ್ದೀವಲ್ಲ ಐಟಮ್ಸು, ಅದಕ್ಕೆ. ಸುಪ್ರಿಯಾ ಪಾಪ ಅಲ್ಲಿ ಕಿಚನಲ್ಲಿ ಅಡುಗೆ ಮಾಡ್ತಾಯಿದ್ರೆ ನಾನಿಲ್ಲ, ಆರಾಮಾಗಿ ಡಾಲ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈ ಡಾಲ್ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಪಿಕ್ಚರ್ಸ್ ತಕ್ಕೋತಿದ್ದೆ. ಇವರಿಬ್ಬರಂತೂ ಅದೇನೋ ಮಾತಾಡ್ಕೊಂಡು ಫುಲ್ ಫೋನಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ಊಟ ಈಸ್ ರೆಡಿ. ಇವಾಗ ಚಿತ್ರಾನ್ನ ಮೊಸರನ್ನ ತಿಂತಾ ಇದ್ದೀವಿ. ಊಟ ಮಾಡಿದ್ವಿ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಇವರಿದ್ದಾರಲ್ಲ ಸುಪ್ರಿಯಾ ಅವ್ರ ಬ್ರದರು ಮಿಸ್ಟರ್ ಸುನಿಲ್ ಅವರು, ಇವ್ರನ್ನ ಮೆಜೆಸ್ಟಿಕ್ ಬಿಡಕ್ಕೆ ಹೋಗ್ತಾ ಇದ್ದೀವಿ. ಮೆಜೆಸ್ಟಿಕ್ಕಲ್ಲಿ ಏನಕ್ಕೆ ಬಿಡೋಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಅವ್ರ ಬಸ್ಸು 11:30 ನೈಟ್ ಅಲ್ವಾ? 11:30ಗೆ ಬಸ್ ಇದೆ. ಸೊ ಅವರು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದಾರೆ, ಅವ್ರ ಊರಿಗೆ. ಅದಕ್ಕೆ ಅವ್ರನ್ನ ಡ್ರಾಪ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಡಾಕ್ಯುಮೆಂಟ್ ಜೊತೆ ಬರುತ್ತೆ. ಟಾಟಾ. ಬಾಯ್. ಮಿಸ್ಟರ್ ಸುನಿಲ್ ಅವ್ರನ್ನ ಮೆಜೆಸ್ಟಿಕ್ಕಿಗೆ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ಮನೆಗೆ. ಸೊ ಎಸ್, ಇವಾಗ ಟೈಮು 10:50 ಆಗ್ತಾ ಇದೆ. ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಹೋಗಿ ಮಲ್ಕೋಬೇಕು, ಫುಲ್ ನಿದ್ದೆ ಬರ್ತಾ ಇದೆ. ಆಮೇಲೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಸಿಗೋಣ ನಮ್ಮ ನೆಕ್ಸ್ಟ್ ವಿಡಿಯೋಲಿ. ಟಿಲ್ ದೆನ್ ಬಾಯ್.